ಆಗಿದ್ದಾಳೆ, ಮಿಸ್ಸಿಂಗ್ ಆಗಿ 24 ಅವರ್ಸ್ ಇನ್ನೂ ಆಗಿಲ್ಲ, ಹಾಗಾಗಿ ನಾವೇನು ರಿಪೋರ್ಟ್ ಬರೆಯೋಕ್ಕಾಗಲ್ಲ, ನಾವೇನು ಕಾರ್ಯಾಚರಣೆನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಅವರು ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ ಜನರಲ್. ಅದೇ ಸೊ ಈ ಒಂದು ಬಿಗ್ಗೆಸ್ಟ್ ಲೂಪ್ ಹೋಲ್ನ 2013-14 ಅಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಐಡೆಂಟಿಫೈ ಮಾಡುತ್ತೆ. ನಿರ್ಭಯ ಕೇಸ್ ಆದಾಗ, ಆಫ್ಟರ್ ನಿರ್ಭಯ ಕೇಸು ನೋಡಿ 2013-14 ಅಲ್ಲಿ ಕಾಣಿಸ್ತಿದ್ಯಾ, 2013-14 ಅಲ್ಲಿ ಏನ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಮಾಡುತ್ತೆ. ಸರ್ ಏನ್ ಹೇಳಿ ಅದು ನಿರ್ಭಯ ಫಂಡ್ ಅಂತ ಎಕ್ಸ್ಪ್ಲೈನ್ ಮಾಡಿ. ನಿರ್ಭಯ ಫಂಡ್ ಅಂತ ಹೇಳಿದ್ರೆ, ನಿರ್ಭಯ ಪ್ರಕರಣ ಆದ ನಂತರ, ಪ್ರಕರಣ ಆಗಿದ್ದು 2012 ಡಿಸೆಂಬರ್ 16ನೇ ತಾರೀಕಿಗೆ. ನಿರ್ಭಯ ಪ್ರಕರಣ ದೆಹಲಿಯಲ್ಲಿ ನಡೀತದೆ. ದೆಹಲಿ ಏರ್ಪೋರ್ಟ್ ಹತ್ರ ಮಹಿಪಾಲ್ಪುರ್ ಫ್ಲೈ ಓವರ್ ಅಂತ ಏನಿದೆ ಅದರ ಆಚೆಗೆ ಅಂದರೆ ತುಂಬ ಗಂಭೀರ ಪರಿಸ್ಥಿತಿಯಲ್ಲಿರುವಂಥ ಹುಡುಗಿಯನ್ನು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ನ ಇದು ಮಾಡ್ತಾರೆ. ವೆರಿ ಬ್ರೂಟಲ್. ಅದಾದ ನಂತರ ದಟ್ ಈಸ್ ದಿ ಐ ಓಪನರ್, ಇಡೀ ದೇಶಕ್ಕೆ ಒಂದು ಕಣ್ಣು ತೆರೆಸಿದಂತಹ ಪ್ರಕರಣ. ಆವಾಗ 2013ರಲ್ಲಿ ನಿರ್ಭಯ ಫಂಡ್ ಅಂತ ರಿಲೀಸ್ ಮಾಡ್ತಾರೆ. ಅದರದ್ದು ಉದ್ದೇಶ ಏನು ಅಂತ ಹೇಳಿದರೆ, ನೋಡಿ ಯಾವತ್ತಿಗೂ ಕೂಡ ಒಂದು ಅಫೆನ್ಸಿಗೆ ಪ್ರಿವೆಂಟಿವ್ ಮೇಜರ್ಸ್ ಅಂತ ಇರ್ತದೆ. ನಿರ್ಭಯ ಫಂಡ್ದು ಮುಖ್ಯ ಉದ್ದೇಶ ಟು ಪ್ರಿವೆಂಟ್ ಸಚ್ ಅಫೆನ್ಸಸ್, ಅಂದರೆ ಒಂದು ಭಯ ಬರಲಿ, ಆನಂತರ ಘಟನೆಗಳು ಆದರೆ ತಕ್ಷಣವೇ ಆರೋಪಿಗಳು ಸಿಕ್ಕಿಬೀಳಲಿ ಅಂತ ಹೇಳಿ. ಅದರ ಸಲುವಾಗಿ ನಿರ್ಭಯ ಫಂಡ್ ಅಂತ ರಿಲೀಸ್ ಮಾಡ್ತಾರೆ. 2013ರಿಂದ ಇವತ್ತಿನವರೆಗೂ ಕೂಡ 2024-25 ವರೆಗೂ ಕೂಡ ಎಲ್ಲ ರಾಜ್ಯಗಳಿಗೆ ಮತ್ತೆ ಯೂನಿಯನ್ ಟೆರಿಟರೀಸ್ಗಳಿಗೆ, ಕೇಂದ್ರಾಡಳಿತ ಪ್ರದೇಶಕ್ಕೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಇದು ನೀಡ್ ಬೇಸ್ಡ್ ಫಂಡ್. ಇದು ಅಂದ್ರೆ ಯಾವ ರಾಜ್ಯಕ್ಕೆ ಬೇಕು ಅಂತ ಅನ್ಸಿದ್ರೆ ಅದು ಪ್ರಪೋಸಲ್ ಕಳಿಸ್ಬೇಕು. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕ ಅತ್ಯಂತ ಅಂದ್ರೆ ಓನ್ಲಿ 7%. ಓಕೆ, ಸೊ 2013-14 ಅಲ್ಲಿ ನಿರ್ಭಯ ಫಂಡ್ ಅನೌನ್ಸ್ ಆದಾಗ ಆಗ್ಲೇನೆ 1000 crore rupees ಫಂಡ್ ಇದಾಗಿತ್ತು. ಇಲ್ಲಿ ನೋಡಿ 1000 crore rupees ಏನಿದೆಯೋ ಇದು ಸ್ಯಾಂಕ್ಷನ್ ಆಗಿತ್ತು ಎವ್ರಿ ಸ್ಟೇಟ್ಗೆ, ಎಲ್ಲೆಲ್ಲಿ ನೀಡ್ ಇದೆಯೋ ಅಲ್ಲಿ. ಇವಾಗ ಈ ನಿರ್ಭಯ ಫಂಡ್ ಅಲ್ಲಿ ಒನ್ ಆಫ್ ದಿ ಮೇನ್ ರೆಕಮೆಂಡೆಡ್ ಏನಿತ್ತು ಅಂತಂದ್ರೆ, ಎವ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು. ಇದು ನಿರ್ಭಯ ಫಂಡ್ ನ ಒಂದು ಮೇನ್ ಗೋಲ್ ಆಗಿತ್ತು. ಎವ್ರಿ ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿ ಭಾರತದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಸ್ಟೇಷನ್ಸ್ ಇದಾವೋ ಅಲ್ಲೆಲ್ಲ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು. ಆ ಹೆಲ್ಪ್ ಡೆಸ್ಕ್ ನ ಮೇನ್ ಏನಂತಂದ್ರೆ, ಗೋಲ್ ಏನು ಅಂತಂದ್ರೆ, ಯಾರೇ ಒಬ್ರು ವಿಕ್ಟಿಮ್, ಎಸ್ಪೆಷಲಿ ವುಮೆನ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇಟ್ಕೊಂಡು ಬಂದ್ರು, ಸಪೋಸ್ ಇವಾಗ ಯಾರದೇ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತಂದ್ರೆ, ಅಂತ ಕೇಸಲ್ಲಿ ಇಮಿಡಿಯೇಟ್ ಕ್ವಿಕ್ ರಿಯಾಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟೆ ಈ ವುಮೆನ್ ಹೆಲ್ಪ್ ಡೆಸ್ಕ್ ನ ಮಾಡಿರ್ತಾರೆ. ಮಾಡಬೇಕು ಅಂತ ಈ ನಿರ್ಭಯ ಫಂಡ್ ಅಲ್ಲಿ ಬರುತ್ತೆ. ಅಂಡ್ ಇದ್ರ ಅಕಾರ್ಡಿಂಗು ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಅವ್ರದ್ದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದು 10th January 2020 ಇದೇನು ಹೇಳುತ್ತೆ, ಸೆಟ್ಟಿಂಗ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಇನ್ ಪೊಲೀಸ್ ಸ್ಟೇಷನ್ಸ್. ಅಂದ್ರೆ ಈ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ 1 ಲಕ್ಷ ರೂಪಾಯಿ ಕೊಡುತ್ತಾ. ಐ ರಿಪೀಟ್, ಪ್ರತಿ ಪೊಲೀಸ್ ಸ್ಟೇಷನ್ಗೆ 1 ಲಕ್ಷ ರೂಪಾಯಿನ ಕೊಡುತ್ತೆ. ಯಾಕೆ ಅಂತಂದ್ರೆ, ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್. ಇಫ್ ಇನ್ ಕೇಸ್ ಯಾರಾದ್ರೂ ಹೆಣ್ಮಕ್ಳು ಏನಾದ್ರೂ ಒಂದು ಪ್ರಾಬ್ಲಮ್ ಕೇಳ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ, ಅವ್ರಿಗೆ ಇಮಿಡಿಯೇಟ್ಲಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಇರಬೇಕು ಅಂತ ಹೇಳ್ಬಿಟ್ಟೆ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಮಾಡಬೇಕು ಅಂತ ಅವಾಗ್ಲೇ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಸ್ಟೇಷನ್ಗೆ 1 ಲಕ್ಷ ರೂಪಾಯಿನ ಗ್ರಾಂಟ್ ಮಾಡುತ್ತೆ. ಸೊ ಈಗ 2020 ಅದಾಯ್ತು. ಅದಕ್ಕಿಂತ ಮುಂಚೆ ನಾನು ಸುಮ್ಮನೆ ಹೆಂಗೆ ಇದನ್ನ ಪ್ರೂಫ್ ಅಂತ ಹೇಳ್ತಿಲ್ಲ, ಆಸ್ ಎ ರೆಫರೆನ್ಸ್ ನಾನು ChatGPT ಗೆ ಕೇಳಿದೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಪ್ರತಿ ವರ್ಷ ನಿರ್ಭಯ ಫಂಡ್ ಇಂದ ದುಡ್ಡು, ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಕೇಳಿದೆ. ಅಂಡ್ ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಇಲ್ಲಿ ಹೇಳಿದೆ ನೋಡಿ. 2016-17ರಲ್ಲಿ 20 ಕೋಟಿ, 2017-18ರಲ್ಲಿ 5 ಕೋಟಿ, 2018-19ರಲ್ಲಿ 206 ಕೋಟಿ, 2019-20ರಲ್ಲಿ 24 ಕೋಟಿ, 2020-21ರಲ್ಲಿ 21 ಕೋಟಿ, 2021-22ರಲ್ಲಿ 21 ಕೋಟಿ. ಇಷ್ಟು ದುಡ್ಡು ಟೋಟಲ್ 229 crores rupees ನಿರ್ಭಯ ಫಂಡ್ ಅಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ಗೆ ಬಂದಿದೆ. ಇದು ಪ್ರೂಫ್ ಅಲ್ಲ, ಜಸ್ಟ್ ಒಂದು ರೆಫರೆನ್ಸ್ ChatGPT ನನಗೆ ಸಿಕ್ಕಿದ್ದು.
ಈಗ ಇದರಲ್ಲಿ 2019 ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾನ ಒಂದು ಆರ್ಟಿಕಲ್ ಬರುತ್ತೆ. ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ 2019 ಅಲ್ಲಿ ಬಂದಿದ್ದು, ನೆನಪಿರ್ಲಿ 2019 ಅಲ್ಲಿ ನಿರ್ಭಯ ಫಂಡ್ ಅನೌನ್ಸ್ ಆಗಿದ್ದು 2013 ಅಲ್ಲಿ. ಸೊ ಈ 2019 ಅಲ್ಲಿ ಬಂದಿರುವಂತಹ ಈ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ 5 ವರ್ಷದ ಹಿಂದೆ, 5 ವರ್ಷದಿಂದ ಅಂದ್ರೆ 2013 ಇಂದ 2018 ವರೆಗೂ ಎಷ್ಟೆಲ್ಲ ನಿರ್ಭಯ ಫಂಡ್ ಬಂದಿದೆ ಅಂಡ್ ಅದನ್ನ ನಮ್ಮ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆಲ್ಲ ಅದನ್ನ ಯೂಸ್ ಮಾಡಿದೆ ಅಂತ ಒಂದು ರಿಪೋರ್ಟ್ ಕೊಟ್ರೆ ಅದ್ರಲ್ಲಿ ಏನಿತ್ತು ಗೊತ್ತಾ? ಕರ್ನಾಟಕ ಯೂಸ್ಡ್ ಜಸ್ಟ್ 7% ಆಫ್ ಅಲೋಕೇಟೆಡ್ ಅಮೌಂಟ್. ಆಯ್ತಾ? ಟೋಟಲ್ 191 ಕೋಟಿ ನಿರ್ಭಯ ಫಂಡ್ ಕೊಟ್ಟಿದ್ರೆ ಅದರಲ್ಲಿ ಇವ್ರು ಬಳಸಿರೋದು ಕೇವಲ 13 ಕೋಟಿ. ಹಾಗಿದ್ರೆ ಮಿಕ್ಕಿರುವಂತಹ 106 ಕೋಟಿ ದುಡ್ಡು ಎಲ್ಲಿ ಹೋಯ್ತು? ಯಾವ ಸ್ಟೇಷನ್ ಅಲ್ಲಿ ಇವತ್ತು ವುಮೆನ್ ಹೆಲ್ಪ್ ಡೆಸ್ಕ್ ಇದೆ, ನೀವೇ ಹೇಳಿ. ಅನಂತರ ವುಮೆನ್ ಹೆಲ್ಪ್ ಡೆಸ್ಕ್ ಮುಖ್ಯ ಉದ್ದೇಶ ಇದ್ದದ್ದು ಏನಂತ ಹೇಳಿದ್ರೆ, ನೋಡಿ, ಇದು ಸೆಕ್ಷುವಲ್ ಅಫೆನ್ಸ್ ಆದಾಗ ಅಥವಾ ಮಗಳು ಕಾಣೆ ಆದಾಗ ಪ್ರೈವೇಸಿ ಬಹಳ ಮುಖ್ಯ ಇರ್ತದೆ. ದೂರುದಾರರಿಗೆ, ಪೇರೆಂಟ್ಸ್ಗೆ ಪ್ರೈವೇಸಿ ಇರ್ತದೆ. ಹೆಲ್ಪ್ ಡೆಸ್ಕ್ನ ಉದ್ದೇಶನೇ ಒಂದು ಪ್ರೈವೇಸಿ ಮೇಂಟೈನ್ ಮಾಡಬೇಕು ಮತ್ತು ಕ್ವಿಕ್ ರೆಸ್ಪಾನ್ಸ್, ನೀವು ಹೇಳ್ದಂಗೆ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ, ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಬೇಕಾಗಿರ್ತದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ, ತಾವು ಗಮನಿಸಿರ್ತೀರಿ ಬೆಂಗಳೂರಿನಲ್ಲಿ ಮಾತ್ರ 26 ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಹೆಲ್ಪ್ ಡೆಸ್ಕ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಸ್ಟಾಫ್ ಅನ್ನ ನಾವು ನಿಮಾನ್ಸಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಅವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಕೂಡ ಇದುವರೆಗೆ ಅದರದ್ದು ಇಫೆಕ್ಟ್ ಕಾಣ್ತಾ ಇಲ್ಲ. ನಿರ್ಭಯ ಫಂಡ್ ಕೆಲವು ಬೇರೆ ಬೇರೆ ಹಂತದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೆಟ್ಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಸೌಜನ್ಯ ಪ್ರಕರಣ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿನೇ ಮಾಡಿದ್ರು ಕೂಡ ಇಟ್ ಟುಕ್ ಅ ವೆರಿ ಲಾಂಗ್, ಅರೌಂಡ್ 11 years ತಗೊಳ್ತದು. 11 ವರ್ಷ ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೂ ಕೂಡ 11 ವರ್ಷ ತಗೊಳ್ತದು. ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮಿಂದ ಹಿಡಿದು 2015ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ 2023ವರೆಗೆ ಅದು ನಡೀತದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕಬೇಕು. ಮತ್ತೆ ಇವ್ರು ಹೇಳೋದು ನಾವು CC ಕ್ಯಾಮ್ರಾಗಳನ್ನ ಹಾಕಿದೀವಿ ಬೆಂಗಳೂರು ಸಿಟಿಯಲ್ಲಿ ಅಂತ ಹೇಳ್ತಾರೆ. ಅದು ಆ ಪಾಯಿಂಟ್ಗೆ ಬರ್ತೀನಿ, CCTV ಪಾಯಿಂಟ್ಗೆ ಬರ್ತೀನಿ. ಏನಾಗುತ್ತೆ, ಯಾವಾಗ ಈ ನಿರ್ಭಯ ಫಂಡ್ ಅನೌನ್ಸ್ ಆಯ್ತು, ಲೈಕ್ 2013 ಇಂದ ಇವತ್ತಿನ ದಿನದವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಅಂತ ಬರ್ತಾನೆ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಮಿಂಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಕರ್ನಾಟಕ ಗೌರ್ಮೆಂಟ್ ಅಪ್ರೂವ್ಸ್ 660 crore ಫಾರ್ ನಿರ್ಭಯ ಫಂಡ್. ಸೊ ಈ ಒಂದು ಆರ್ಟಿಕಲ್ ನ ಇದರಲ್ಲಿ ಏನ್ ಮೆನ್ಷನ್ ಇದೆ ಅಂತಂದ್ರೆ 2019 ಅಲ್ಲಿ ನಿರ್ಭಯ ಫಂಡ್ ಅಂಡರ್ 660 crore rupees ಸ್ಯಾಂಕ್ಷನ್ ಆಗುತ್ತೆ. ಏಂತಕ್ಕೆ ಸ್ಯಾಂಕ್ಷನ್ ಆಗುತ್ತೆ ಅಂತಂದ್ರೆ ಫಾರ್ ವುಮೆನ್ ಸೇಫ್ಟಿ ಎನ್ಹಾನ್ಸ್ಮೆಂಟ್. ಇವ್ರು ಏನ್ ಮಾಡ್ತಾರೆ, ನಾವು ಬೆಂಗಳೂರಲ್ಲಿ ವುಮೆನ್ ಸೇಫ್ಟಿ ಸಲುವಾಗಿ 16,000 ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತೀವಿ, ಸರ್ವೆಲೆನ್ಸ್ ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ 16,000 ಕ್ಯಾಮ್ರಾಸ್ನ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ 16,000 ಕ್ಯಾಮ್ರಾ, ಸರ್ವೆಲೆನ್ಸ್ ಕ್ಯಾಮ್ರಾಸ್ನ ಸೆಟಪ್ ಮಾಡ್ಲಿಕ್ಕೆ ಇವರು 667 crore rupeesನ ಫಂಡ್ ತಗೊಂಡಿದ್ರು. ತಗೊಂಡಾದ್ಮೇಲೆ ಅದರಲ್ಲಿ ಎಷ್ಟು ಕ್ಯಾಮ್ರಾಸ್ನ ಫಸ್ಟ್ ಫೇಸ್ ಅಲ್ಲಿ ಇವರು 7,500 ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತಾರೆ. ಆಯ್ತಾ? 16,000 ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತೀನಿ ಅಂದವರು ನೆನ್ಪಿಟ್ಕೊಳ್ಳಿ, ಕೇವಲ ಇನ್ಸ್ಟಾಲ್ ಮಾಡಿದ್ದು 7,500 ಕ್ಯಾಮ್ರಾಸ್. ಅದಾದ್ಮೇಲೆ ದ ಹಿಂದೂ ಅಲ್ಲಿ ಒಂದ್ 2-3 ವರ್ಷ ಆದ್ಮೇಲೆ ಇನ್ನೊಂದು ಆರ್ಟಿಕಲ್ ಬರುತ್ತೆ. ಏನ್ ಹೇಳುತ್ತೆ ಅಂದ್ರೆ 2019 ಅಲ್ಲಿ ಇವ್ರು ಏನು 667 crore rupeesನ ದುಡ್ಡು ತಗೊಂಡು 16,000 ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತೀವಿ ಬೆಂಗಳೂರಲ್ಲಿ ಫಾರ್ ವುಮೆನ್ ಸೇಫ್ಟಿ ಅಂತ ಹೇಳಿದ್ರು. ಅದರಲ್ಲಿ ಇವರು ಏನು 7,500 CCTV ಕ್ಯಾಮ್ರಾಸ್ನ ಅಷ್ಟೇ ಇನ್ಸ್ಟಾಲ್ ಮಾಡಿದ್ರು. ಅದ್ರಲ್ಲೂ ಕೇವಲ 5,000 ಕ್ಯಾಮ್ರಾಸ್ ಮಾತ್ರ ವರ್ಕಿಂಗ್ ಅಲ್ಲಿ ಇರೋದು. ಮಿಕ್ಕಿರುವಂತಹ ಕ್ಯಾಮ್ರಾಗಳೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ. ಹಾ, ಅಂಡ್ ಇನ್ನು 16,000 ಕ್ಯಾಮ್ರಾಸ್ ಅಲ್ಲಿ ಬರೀ ಇನ್ಸ್ಟಾಲ್ ಮಾಡಿದ್ದು 7,500 CCTV ಕ್ಯಾಮ್ರಾಸ್ ಅಷ್ಟೇ. ಹಾಗಿದ್ರೆ ಇನ್ನು ಮಿಕ್ಕಿರುವಂತಹ ದುಡ್ಡು, ಕೋಟ್ಯಾಂತರ ದುಡ್ಡು ಎಲ್ಲಿಗೆ ಹೋಯ್ತು? ಹಾ, ಇದೊಂದಾಯ್ತಾ? ಅದಾದ್ಮೇಲೆ ಮತ್ತೆ ಇನ್ನೊಂದು ಫಂಡ್ ಸ್ಯಾಂಕ್ಷನ್ ಆಗುತ್ತೆ. ಐರಾನಿ ಈಸ್ 667 crore rupeesನೇ ಇವರು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ. ಅಂತದ್ರಲ್ಲಿ ಅಗೇನ್ 2023 ಅಲ್ಲಿ 660 crores ಫಾರ್ ಬೆಂಗಳೂರು ಸಿಟಿ ಸೇಫ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಗೇನ್ 668 crores
ಸ್ಯಾಂಕ್ಷನ್ ಆಗುತ್ತಾ? ಒನ್ ಸೆಂಟರ್ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂತ ಹಾ. ಮಾಡ್ತಾರೆ. ಎಲ್ಲಿ ಏನ್ ಮಾಡಿದಾರ? ಎಲ್ಲಿದೆ ವುಮೆನ್ ಸೇಫ್ಟಿ? ಸೆಂಟ್ರಲ್ ಯಾವ್ಯಾವ ಅಫೆನ್ಸ್ ಆಗೋದು ಸ್ವಲ್ಪ ಹೇಳಿ. ಹಾ. ಬೆಂಗಳೂರು ಸೀರಿಯಸ್ ಈಗಲೇ ಜಸ್ಟ್ ನಾನು ಇವಾಗ ಇವರು ಪೂರ್ತಿ ಕ್ಲಿಯರ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೇನೆ. ಒಂದು 2013ರಿಂದ ಈ 2025ರವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಇಂದ ಕೋಟ್ಯಾಂತರ ದುಡ್ಡು ಬರುತ್ತೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಅಂಡ್ ಅದರ್ ವುಮೆನ್ ಸೇಫ್ಟಿ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಅದನ್ನ ಸಾಲ್ವ್ ಮಾಡೋದಕ್ಕೆ ಆ ಫಂಡ್ ಯೂಸ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಅದರಲ್ಲಿ ಇವರು ಅದ್ರ ಜೊತೆಗೇನೆ ಇವ್ರಿಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ 1 ಲಕ್ಷ ಅಮೌಂಟ್ ಸಹ ಬಂತು. ಪ್ರತಿ ಒಂದು ಸ್ಟೇಟ್ ಅಲ್ಲಿ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಸೆಟಪ್ ಮಾಡಿ ಅಂತ. ಆದ್ರೂ ಸೆಟಪ್ ಮಾಡಿಲ್ಲ. ಆ ದುಡ್ಡು ಯಾರು ತಿಂದ್ರು ಗೊತ್ತಿಲ್ಲ. ಅದಾದ್ಮೇಲೆ ದೆನ್ ಇವಾಗ ನಾನು ಹೇಳ್ದಂಗೆ 2019 ಅಲ್ಲಿ 660 crore rupees ನ ಅಗೇನ್ ಒಂದು ಫಂಡ್ ಸ್ಯಾಂಕ್ಷನ್ ಆಯ್ತು. ಬೆಂಗಳೂರಲ್ಲಿ 16,000 ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಸೆಟಪ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನೂ ಪ್ರಾಪರ್ ಆಗಿಲ್ಲ. ಅದಾದ್ಮೇಲೆ ಅಗೇನ್ 2023 ಅಲ್ಲಿ 668 crores ನ ಮತ್ತೆ ಫಂಡ್ ಸ್ಯಾಂಕ್ಷನ್ ಆಯ್ತು. ಅದನ್ನೂ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ. ಎಲ್ಲಿದೆ ವುಮೆನ್ ಸೇಫ್ಟಿ? ಅನಂತರ